ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಇದು ತುಂಬ ದೊಡ್ಡ ಹಬ್ಬ ನಮಗೆ. ಸತತವಾಗಿ ಸಂಪಂಗಿ ಪ್ರಾರಂಭ ಮಾಡಿದ್ದು ನಮ್ಮ ನಾರಾಯಣ ತಂದೆ. ನಮ್ಮಲ್ಲಿ ಸಂಪಂಗಿ ಕಾಲವಾದ ಮೇಲೆ ನಾರಾಯಣ ಈಗ ಕುಸ್ತಿಗಳನ್ನು 66 ವರ್ಷಗಳಿಂದ ಕೂಡ ಸಂಪಂಗಿ ಮತ್ತು ನಾರಾಯಣ ನಡೆಸ್ಕೊಂಡ್ಬರ್ತಾ ಇದ್ದಾರೆ. ಪ್ರೋತ್ಸಾಹ ಭಾಳ ಚೆನ್ನಾಗಿದೆ. ಇಲ್ಲ ಸಾವಿರಾರು ಜನ ಬಂದು ನೋಡ್ತಾರೆ. ಅದೇ ರೀತಿ ದಿನೇ ದಿನೇ ಪ್ರತಿ ವರ್ಷ ಕೂಡ ಕುಸ್ತಿಪಟುಗಳು ನಮ್ಮ ರಾಜ್ಯವರೆಲ್ಲ ಬೇರೆ ರಾಜ್ಯಗಳು ಕೂಡ ಬಂದು ಭಾಗವಹಿಸ್ತಾರೆ. ಈ ಒಂದು ಕುಸ್ತಿ ಕಲೆ ಒಂದು ಉಳಿಬೇಕು, ಬೆಳಿಬೇಕು. ಇದನ್ನು ಹೆಚ್ಚು ಜನ ಬಂದು ಕುಸ್ತಿ ಮಾಡೋದ್ರ ಮುಖಾಂತರ ಕಲೆಯನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತಾರೆ. ಇದು ಸುಮಾರು 100-150 ವರ್ಷದಿಂದ ರಥಸಪ್ತಮಿ ನಡ್ಕೊಂಬರ್ತಾ ಇರೋದು. ಹಿಂದಿನಿಂದನೂ ಕೂಡ ಒಂದು 1850-60 ಇಸ್ವಿಯಿಂದನೂ ಕೂಡ ರಥಸಪ್ತಮಿ ಪ್ಲೇಗಮ್ನ ಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ 2 ಹಬ್ಬಗಳು ವಿಶೇಷವಾಗಿ ಸುಮಾರು 125-150 ವರ್ಷದವರೆಗೂ ಕೂಡ ನಡ್ಕೊಂಬರ್ತಾಯಿದೆ. ಅದರಲ್ಲೂ ಪೈಲ್ವಾನ್ ಸಂಪಂಗಿ ದೇವರಾಜ್ ಅವರು 66 ವರ್ಷಗಳ ಹಿಂದೆ ಗರಡಿ ಮನೆಗಳು ಸ್ಥಾಪನೆ ಮಾಡಿ ಇಲ್ಲಿ ಕುಸ್ತಿಗಳನ್ನ ಈ ಗ್ರೌಂಡಲ್ಲಿ ಕುಸ್ತಿ, ಗ್ರೀಸ್ ಕಂಬ ಇರೋದು, ಇವೆಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾರೆ. ಇವತ್ತು ಅವರು ದಿವಂಗತರಾಗಿದ್ದಾರೆ. ಅವ್ರ ಮಕ್ಕಳು ನಾರಾಯಣ ಮತ್ತು ನಮ್ಮ ರಾಜ ಅನೇಕರೆಲ್ಲ ಸೇರಿ ಆಡುಗ ರಾಮಲಿಂಗಡಿಯವರ ನೇತೃತ್ವದಲ್ಲಿ ಇವತ್ತಿಂದ ಅವ್ರು ಕಾರ್ಪೊರೇಟರ್ ಆಗಿದ್ದಂಗಿಂದ ಕೂಡ ಅವರ ಹಿಂದೆ ಸ್ಟೂಡೆಂಟ್ ಲೈಫಿಂದ ಕೂಡ ಇಲ್ಲಿ ಬಂದು ಅವರ ಅಧ್ಯಕ್ಷತೆ ವಹಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾರೆ. ಇವತ್ತು ಸುಮಾರು 35-40 ಹೂವಿನ ಪಲ್ಲಕ್ಕಿಗಳು, ವಿವಿಧ ಹೂವಿನ ಪಲ್ಲಕ್ಕಿ, ಎಲ್ಲ ದೇವತೆಗಳ ಹೂವಿನ ಪಲ್ಲಕ್ಕಿಗಳು ಇವತ್ತು ವಿಶೇಷವಾಗಿ ಸುಮಾರು 50,000 ಜನ, 1 ಲಕ್ಷ ಜನ ಆಡುಗೋಡಿಗೆ ಸೇರ್ತಾರೆ. ಭಾಳ ವಿಶೇಷತೆ ಇರುತ್ತೆ. ಇಡೀ ರಾತ್ರಿ ಜಾತ್ರೆ ಮಹೋತ್ಸವ ಇರ್ತಾರೆ. ಇದರಲ್ಲೂ ಕೂಡ ಕುಸ್ತಿ ಏನಂತ ಹೇಳಿದ್ರೆ ಹಿಂದೆ ಇದು ಗತವೈಭವ ಮೈಸೂರು ಮಹಾರಾಜರ ಕಾಲದಿಂದ ಜಟ್ಟಿ ಪೈಲ್ವಾನರುಗಳಿದ್ದರು. ಆಡುಗೋಡಿಯಲ್ಲೂ ಭಾಳಷ್ಟು ಜನ ಜಟ್ಟಿ ಪೈಲ್ವಾನರುಗಳಿದ್ದರು. ಶಾಂತಿನಗರ, ತಿಗಳರಪೇಟೆ, ಶಾಂತಿನಗರ, ಅಕ್ಕಿಪೇಟೆ ಎಲ್ಲ ಪೈಲ್ವಾನರು ಸೇರಿ ಇದು ಮಾಡ್ಕೊಂಬಂದಿದ್ದು. ಅದೇ ಏನು ಕೂಡ ಈ ಕಾಲದಲ್ಲೂ ಕೂಡ ಈಗಿನ ಒಂದು ಆಧುನಿಕತೆ ಕೂಡ ಇವತ್ತು ಜನ್ರೇಷನ್ ಭಾಷೆ ಬದಲಾವಣೆ ಆದಾಯಿದ್ರು ಕೂಡ ಈ ಹಳೆಯ ಒಂದು ಪದ್ಧತಿಗಳು ಕುಸ್ತಿ ಇರ್ಬೋದು, ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೊಡಗು ಈ ಆಡುಗೋಡಿಯಲ್ಲಿ ನಡ್ಕೊಂಬರ್ತಾರೆ. ಅದಕ್ಕೆ ಮುಖ್ಯ ಕಾರಣ ಇದಕ್ಕೆಲ್ಲ ಕಡೆ ಬೆಂಬಲಿಸ್ತಾ ಇರೋದು ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು. ಅವರ ಬೆಂಬಲದಿಂದ ಸಾಕಷ್ಟು ಕಾರ್ಯಕ್ರಮಗಳು ಅವರೆಲ್ಲ ಅನುಯಾಯಿಗಳು ಸೇರಿಕೊಂಡು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್ ಅಂದ್ಬಿಟ್ಟು ಪ್ರಗತಿ ಯುವಕರ ಸಂಘದ ಅಧ್ಯಕ್ಷ. ಈಗ ಈ ರಥಸಪ್ತಮಿ ಹಬ್ಬ ಸುಮಾರು 150 ವರ್ಷ ಮುಂಚಿತದಿಂದ ಇಲ್ಲಿ ನಡ್ಕೊಂಬರ್ತಾ ಇದೆ ಆಡುಗೋಡಿಯಲ್ಲಿ. ಸುಮಾರು ನಮ್ಮ ಸಾಹೇಬರು 60-65 ವರ್ಷದಿಂದ ಈ ಹಬ್ಬಕ್ಕೆ ಎಲ್ಲ ಎಷ್ಟು ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಅವ್ರ ತಂದೆ ಕಾಲದಿಂದ ಮಾಡ್ತಾಯಿದ್ದಾರೆ. ಸೊ ನಾವು ಒಂದು 37ನೇ ವರ್ಷ ಇದು ನಾವು ನಮ್ಮ ಕೈಗೆ ತೊಗೊಂಡು. ಸೊ 37 ವರ್ಷದಿಂದ ನಮ್ಮ ಸಾಹೇಬರು ರಾಮಲಿಂಗ ರೆಡ್ಡಿಯವರೇ ನಮಗೆ ಮೇಯ್ನಾಗಿ ಗೌರವ ಅಧ್ಯಕ್ಷರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಸೊ ಅವರು ನೇತೃತ್ವದಲ್ಲಿ ನಾವು ಏನೇನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದೀವಿ. ಇದು ತುಂಬ ದೊಡ್ಡ ಹಬ್ಬ ನಮಗೆ ಆಡುಗೋಡಿಗೆ. ಸುಮಾರು ಇಲ್ಲಾಂದ್ರೂ ಒಂದು 60-65 ಸಾವಿರ ಜನಗಳು ಸೇರ್ತದೆ. ಸುಮಾರು ನಾವು ತಿರುಪತಿಯಿಂದ ಪ್ರಸಾದ ಮಾಡೋದನ್ನ ಕಳಿಸ್ಬಿಟ್ಟು ಒಂದು 35 ಸಾವಿರ ಲಡ್ಡುಗಳು, ಆಮೇಲೆ ದೊಡ್ಡ ಮನೋರಂಜನೆ ಕಾರ್ಯಕ್ರಮಗಳು, ಆಮೇಲೆ ಈ ಥರ ಮಂಟಪ ಹಾಕ್ಬಿಟ್ಟು ಒಂದು ದೇವ್ರನ್ನ ಸೇಮ್ ತಿರುಪತಿನಲ್ಲಿರುವಂಥ ಭಾವನೆ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬರ್ತಾಯಿದ್ದಾರೆ ಜನರು, ಒಳ್ಳೆ ಆಶೀರ್ವಾದ ಇದೆ. ಸೊ ಇದಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು, ಮತ್ತು ನನ್ನ ಸ್ನೇಹಿತರು ಪ್ಯಾಟ್ರಿಕ್ ಅವರು ಇದ್ದಾರೆ.
ಸೊ ಅವರು ನಾನು ನಮ್ಮ ಸ್ನೇಹಿತನ ಶ್ರೀಧರು ಯಲ್ಲಪ್ಪ ಮತ್ತು ರವಿ ಸುಮಾರು ಜನ ಇದ್ದಾರೆ ಇದಕ್ಕೆ. ಸೊ ಎಲ್ಲರೂ ಸೇರಿ ನಾವು ಒಗ್ಗಟ್ಟಲ್ಲಿ ಇದು ಮಾಡ್ತಾಯಿದ್ದೀವಿ. ಇವತ್ತು ಪ್ರಗತಿ ಯುವಕರ ಸಂಘದ ವತಿಯಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿ ಉತ್ಸವ ನಡೀತಾ ಇದೆ. ಪ್ರತಿಯೊಬ್ಬ ಭಕ್ತರು ದರ್ಶನ ಮಾಡೋಕ್ಕೆ ಬರೋರಿಗೆ ಉಚಿತವಾಗಿ ಲಡ್ಡು ಮತ್ತು ನಮ್ಮ ಸಂಘದ ವತಿಯಿಂದ ಒಂದು ಕ್ಯಾಲೆಂಡ್ರನ್ನ ವಿತರಣೆ ಮಾಡ್ತೀವಿ ಪ್ರತಿ ವರ್ಷದಂತೆ ಈ ವರ್ಷವೂ. ಆದರೆ ಸ್ವಲ್ಪ ಈ ವರ್ಷ ಮಂಟಪ ಎಲ್ಲ ಹೊಸತನದ ಆಗಿ ಜನಕ್ಕೆ ಪರಿಚಯ ಮಾಡಬೇಕಂತ ಸ್ವಲ್ಪ ಅದ್ಧೂರಿಯಾಗಿ ಎಲ್ಲ ಫಂಕ್ಷನ್ ಮಾಡ್ತಾಯಿದ್ದೀವಿ. ಅದೇ ಥರ ಕಲ್ಚರ್ ಪ್ರೋಗ್ರಾಮ್ಸು ಅಷ್ಟೇ. ಈ ಸರಿ ಬ್ಯಾಂಡು ಮತ್ತು ಸಿಂಗರ್ಸು ಒಳ್ಳೊಳ್ಳೆ ಸಿಂಗರ್ಸ್ಗಳು ತರಿಸಿದ್ವಿ. ಮತ್ತು ಭಾರತದ ಲೆವೆಲಲ್ಲಿ ಪ್ಲೇಸ್ ಮಾಡಿರೋಂಥ ಡ್ಯಾನ್ಸರ್ಸ್ಗಳು ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಜೊತೆಗೆ ರಷ್ಯನ್ ಟೀಮ್ ಬರ್ತಾಯಿದೆ. ತುಂಬ ಬಗೆಯಾದಂಥ ಡ್ಯಾನ್ಸ್ಗಳ ಒಂದು ಕಾರ್ಯಕ್ರಮ ಇದೆ. ಜನಗಳಿಗಂತೂ ಒಂಥರ ಮನೋರಂಜನೆಗೆ ಹೇಳಿ ಮಾಡಿಸ್ದಂಗಿರುತ್ತೆ. ನನ್ನ ಹೆಸರು ಪ್ರೇಮ್ ಅಂತ. ನಾನು ಇಲ್ಲೇ ಬಸವಣ್ಣ ಶಾಲೆ ಅಗ್ರಾಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಒಂದು 3 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 3 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 20-20 ಕುಸ್ತಿ ಆಡಿದ್ದೀನಿ. 20ರಲ್ಲಿ ಇದು 4ನೇ ಕುಸ್ತಿ ಗೆದ್ದಿರೋದು. ನಮ್ಮ ಗುರುಗಳು ಧನಂಜಯ ಅಂತ, ಇವರೇ ಹೊಸ್ತಾದ್ರು ಗಡಿ ಮನೆಯಲ್ಲಿ. ನನ್ನಂಥ ಹುಡುಗರು ಒಂದು 7-8 ಜನ ಇದ್ದಾರೆ. ಅದರಲ್ಲಿ ಇವಾಗ 4 ಜನ ಬಂದಿದ್ದರು. ಅದರಲ್ಲಿ 3 ಜನ ಕುಸ್ತಿ ಹೊಡೆದಿದ್ದಾರೆ, ಒಬ್ಬಂದು ಡ್ರಾ ಆಗಿದೆ. ಇಲ್ಲಿ ಆಡುಗೋಡಿಯಲ್ಲಿ ಪ್ರತಿ ವರ್ಷ ಆಡಂತ ಈ ವರ್ಷವೂ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಆದರೆ ನಮ್ಮ ಹುಡುಗರಾದಂಥ 3 ಗಡಿ ಮನೆ ಅಗ್ರ ಬಸವಣ್ಣ ಎಮ್ ಎಸ್ ಶಾಲೆ ಹುಡುಗರು, ಬಸವಣ್ಣ ಎಮ್ ಎಸ್ ಶಾಲೆ ಹುಡುಗರು ಚೆನ್ನಾಗಿ ಆಡಿದ್ದಾರೆ. 3 ಗೆದ್ದಿದ್ದಾರೆ. ಅದರಿಂದ ತುಂಬ ಖುಷಿಯಾಗಿದೆ. ಹಾಗೆ ಈ ವರ್ಷ ನಮ್ಮ 25ನೇ ತಾರೀಕು ನಮ್ಮ ಬರೋ ತಿಂಗಳು ಅಗ್ರದಲ್ಲಿ ಕುಸ್ತಿ ಇರುತ್ತೆ. ದಯವಿಟ್ಟು ಇದೇ ಥರ ಎಲ್ಲ ಬಂದು ಪ್ರೋತ್ಸಾಹಿಸಬೇಕಂತ ವಿನಂತಿ ನಿಮಗೆಲ್ಲರಿಗೂ ಬೇಕು. ನಾನು ಬಂದು ಸುಮಾರು 26ನೇ ವರ್ಷ ಇವಾಗ ನಡೆಸ್ತಾ ಇರೋದು. ಬರೋ ತಿಂಗಳು ಮಾರ್ಚ್ 25ಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆವಾಗ 26 ವರ್ಷ ಆಗುತ್ತೆ. ನನ್ನ ಹತ್ರ ಹುಡುಗರು ಬಂದು ಸುಮಾರು 15 ಜನ ಇದ್ದಾರೆ. 15 ಜನದಲ್ಲಿ ಈಗ 4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, 3 ಜನ ಗೆದ್ದಿದ್ದಾರೆ, ಒಬ್ಬದು ಡ್ರಾ ಆಗಿದೆ. ಇಲ್ಲಿ ನಾನು ಸುಮಾರು ವರ್ಷಗಳಿಂದ ನಾನು ಇಲ್ಲೇ ಫಸ್ಟ್ ಕುಸ್ತಿ ಮಾಡಿದ್ದು ನಾನು ಇಲ್ಲೇ ಜಾಗದಲ್ಲೇ. ಇವಾಗ ನಮ್ಮ ಹುಡುಗರನ್ನ ಇಲ್ಲೇ ಮಾಡಿಸ್ತಾ ಇದ್ದೀನಿ ಆವತ್ತಿಂದ. ನಾನು 87ಇಂದ ನಮ್ಮ ಈ 66ನೇ ವರ್ಷದಿಂದ ನಮ್ಮ ತಾತವರು ದಿವಂಗತ ಮುನಂಗಟಪ್ಪ ಅಂತ. ದಿವಂಗತ ಮುನಂಗಟಪ್ಪ ಅವರು ನಿಧನ ನಂತರ ನಮ್ಮ ತಂದೆ ಪೈಲ್ಮನ್ ಸಂಪಂಗಿ ಅಂತ ಅವ್ರು ನಿಧನ ಆಗಿ ಒಂದು 15 ವರ್ಷ ಆಯಿತು. 15 ವರ್ಷದಿಂದ ನಾವು ಸತತವಾಗಿ ಈ ಕುಸ್ತಿನ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪೈಲ್ಮನ್ ಕರೆಸಿ ಈ ಕುಸ್ತಿ ನಡೆಸ್ತಾ ಇದ್ದೀವಿ. ಇದು ನಶಿಸಿ ಹೋಗಬಾರ್ದು, ಈ ಕ್ರೀಡೆ ನಶಿಸಿ ಹೋಗಬಾರ್ದು ಅಂತ ನಾವು ಈ ಗ್ರಾಮೀಣ ಕ್ರೀಡೆನಾಗಿ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಲ್ಲ ನಮ್ಮ ಒಂದು ಕುಸ್ತಿ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದ ಶ್ರೀಮಾನ್ ಶ್ರೀ ರಾಮಲಿಂಗಾರೆಡ್ಡಿ ಎತ್ತಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಮತ್ತು ನಮ್ಮ ಗ್ರಾಮದಲ್ಲಿ ಇರುವಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮಗೆ ಈಗ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.